ಹಲೋ ಬಿಸಿ ಪೀಪಲ್, ವೆಲ್ಕಮ್ ಟು ಕಂಟೆಂಟ್ ಕ್ಯಾನ್ವಸ್. ನಾವಿವತ್ತು ಪ್ರೋಟೀನ್ ರಿಚ್ ಸೋಯಾ ಚಂಕ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬಾ ಹೆಲ್ದಿ. ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಒಂದು ಅರ್ಧ ಗಂಟೆ ಒಂದು ಲೋಟ ಅಕ್ಕಿನ ನೀರಲ್ಲಿ ನೆನೆಸಿಡ್ತಿದ್ದೀನಿ. ಅಕ್ಕಿನ ನೀರಲ್ಲಿ ನೆನೆಸಿದಷ್ಟು ನಮಗೆ ಬಿಡಿ ಬಿಡಿಯಾಗಿ ಅನ್ನ ಸಿಗುತ್ತೆ. ಸೊ ಆದಷ್ಟು ನೀರಲ್ಲಿ ನೆನೆಸಿಟ್ಟಾಗ ಟ್ರೈ ಮಾಡಿ. ಪಲಾವ್, ಬಿರಿಯಾನಿ ಈ ಥರದ್ದು ಯಾವುದಾದ್ರೂ ರೆಸಿಪೀಸ್ ಮಾಡುವಾಗ. ಮತ್ತು ಒಂದು ಬೌಲ್ ಆಗೋಷ್ಟು ಸೋಯಾಬೀನನ್ನು ಒಂದು 5-10 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟು, ಅದು ಗಟ್ಟಿ ಇರೋ ಸೋಯಾ ಚಂಕ್ಸು ಬಿಸಿನೀರಲ್ಲಿ ನೆನೆಸಿದ ತಕ್ಷಣ ಸಾಫ್ಟ್ ಆಗುತ್ತೆ. ಸೊ ಆ ನೀರನ್ನು ಎಲ್ಲದನ್ನು ನೀಟಾಗಿ ಸ್ಕ್ವೀಸ್ ಔಟ್ ಮಾಡಿ ಒಂದು ಕಾಟನ್ ಬಟ್ಟೆಗೆ ಹಾಕೋಬಿಟ್ಟು ಸ್ಕ್ವೀಸ್ ಔಟ್ ಮಾಡಿ. ಕೆಲವ್ರಿಗೆ ಏನನ್ಸುತ್ತೆ, ಸೋಯಾ ಚಂಕ್ ರೈಸ್ನ ತಿನ್ನುವಾಗ ಸೋಯಾಬೀನು ಸ್ವಲ್ಪ ಸಪ್ಪೆ ಅನಿಸುತ್ತಲ್ವಾ, ಅಂಥವ್ರಿಗಾದರೆ ಸ್ವಲ್ಪ ಎಣ್ಣೆಯಲ್ಲಿ ಸೋಯಾ ಚಂಕ್ಸ್ನ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ಪ್ರೀ ಸೀಸನಿಂಗ್ ಇದ್ದರೆ ನಿಮ್ಮ ಹತ್ರ ಹಾಕಿ, ಇಲ್ಲಾಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಒಂದು 3-4 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಫ್ರೈ ಮಾಡಿದರೆ ತುಂಬ ಸಪ್ಪೆ ಅನಿಸಲ್ಲ ಸೋಯಾ ಚಂಕ್ಸು. ಪಲಾವಲ್ಲಿ ಚೆನ್ನಾಗಿ ಟೇಸ್ಟಾಗಿ ಸಿಗುತ್ತೆ. ಸೊ ಇದನ್ನು ಒಂದು 3-4 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಎತ್ತಿಟ್ಕೊಳ್ಳಿ. ಇದಾದಮೇಲೆ ಪ್ರೆಷರ್ ಕುಕ್ಕರ್ಗೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಲ್ಲ ಮಸಾಲ ಐಟಮ್ಸ್ನ ಹಾಕಿ, ನೀವು ಏನು ಮಸಾಲ ಐಟಮ್ಸ್ನ ಹಾಕಿ ಉರಿಯುವಾಗ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿದ್ರೆ ನಿಮಗೆ ಆ ಮಸಾಲ ಐಟಮ್ಸ್ದು ಫ್ರಾಗ್ರೆನ್ಸ್ ಹೋಗಲ್ಲ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ಮೀಡಿಯಮ್ ಸೈಜ್ಡ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಪ್ರಿಪೇರ್ಡ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಒಂದು 3-4 ಬೆಳ್ಳುಳ್ಳಿ ಎಸ್ಲು ಮತ್ತು ಒಂದು ಅರ್ಧ ಇಂಚು ಶುಂಠಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಿದ್ದೀನಿ. ಸೊ ಈ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಎಲ್ಲೋ ಬರೋ ತನಕ ಮೀಡಿಯಮ್ ಫ್ಲೇಮ್ ಇಲ್ಲ ಅಂತ ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಪಲಾವ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗಲ್ಲ. ಈರುಳ್ಳಿ ಗೋಲ್ಡನ್ ಎಲ್ಲೋ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಟೊಮೆಟೊನ ಹಾಕಿ, ಟೊಮೆಟೊ ಬೆಂದಿದೆ ಅಂತ ಗೊತ್ತಾಗೋದು ನಮಗದು ಸಾಫ್ಟ್ ಆಗುತ್ತೆ. ಸೊ ಆ ಥರ ಸಾಫ್ಟ್ ಆದಮೇಲೆ ನೀವು ಇದಕ್ಕೆ ಮಸಾಲ ಐಟಮ್ಸ್ನ ಹಾಕಿ. ನಾನು 1 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಈ ಟೊಮೆಟೊ ಬೆಂದಮೇಲೆ 1 ಸ್ಪೂನಷ್ಟು ಖಾರ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಿದ್ದೀನಿ. ನೀವು ಖಾರ ನೋಡಿಕೊಂಡು ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಒಂದು 2-3 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ತಿದ್ದೀನಿ. ಇಷ್ಟೆಲ್ಲದನ್ನು ಹಾಕಿ ಇದ್ರ ಜೊತೆಗೇ ನಾವು ಹುರಿದು ಎತ್ತಿಟ್ಕೊಂಡಿದ್ವಲ್ಲ, ಆ ಹುರಿದು ಎತ್ತಿಟ್ಕೊಂಡಿರೋ ಸೋಯಾ ಚಂಕ್ಸ್ನು ಇವಾಗಲೇ ಹಾಕಿ ಈ ಖಾರ ಪುಡಿ, ಸಾಂಬಾರು ಪುಡಿದು ಮತ್ತು ಮೊಸರುದು ಹಸಿ ಸ್ಮೆಲ್ ಹೋಗೋ ತನಕ ಮತ್ತು ಆ ಮಸಾಲೆ ಎಲ್ಲ ಸೋಯಾ ಚಂಕ್ಸ್ಗೆ ನೀಟಾಗಿ ಹತ್ಕೊಳ್ಳೋ ತನಕನೂ ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿದರೆ ಆ ಮಸಾಲೆ ಇನ್ನೊಂದು ಸ್ವಲ್ಪ ಸೋಯಾ ಚಂಕ್ಸ್ದು ಮಸಾಲ ಆ್ಯಡ್ ಆಗೋದ್ರಿಂದ ಅದು ನಿಮಗೆ ಮತ್ತೆ ಸಪ್ಪೆ ಅಷ್ಟು ಅನಿಸಲ್ಲ. ಸೊ ಇದು ಒಂದು 2-3 ನಿಮಿಷ ಆದಮೇಲೆ ನೀವು ಡೈರೆಕ್ಟ್ ಬಿಸಿನೀರೇ ಹಾಕೋದಿದ್ರೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ಹಾಕಿ. ನಾನು ಇದಕ್ಕೆ ಕೋಲ್ಡ್ ವಾಟರ್ ಹಾಕ್ತಿರೋದ್ರಿಂದ 2 ಲೋಟ ನೀರನ್ನು ಹಾಕಿ ಐ ಫ್ಲೇಮಲ್ಲಿ ಅದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾನು ತಗೊಂಡು ನೆನೆಸಿಟ್ಟಿದ್ನಲ್ಲ ಆ ಅಕ್ಕಿನ ಹಾಕ್ತಿದ್ದೀನಿ. ಸೊ ನೀವು ಆವಾಗಲೇ ಈರುಳ್ಳಿ ಬೇಯೋದಕ್ಕೆ ಉಪ್ಪು ಹಾಕಿದ್ದರಿಂದ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ನಿಮಗೆ ಕಸೂರಿ ಮೇಥಿ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬರ್ಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ನೀವು ಇದಕ್ಕೆ ಬರೀ ಸೋಯಾ ಚಂಕ್ ರೈಸ್ನ ತಿನ್ನೋಕ್ಕಾಗಲ್ಲ ಅಂದರೆ ನೀವು ಬೇಕಿದ್ರೆ ಹಸಿ ಬಟಾಣಿ ಇಲ್ಲಾಂದರೆ ನೆನೆಸಿಟ್ಟಿರೋ ಬಟಾಣಿ ಕೂಡ ಹಾಕ್ಬೋದು. ಅದ್ರ ಜೊತೆ ಆಲೂಗೆಡ್ಡೆ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ 2 ವಿಷಲ್ ಆದಮೇಲೆ ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ಈ ಸೋಯಾ ಚಂಕ್ ರೈಸ್ನ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಒಳ್ಳೆಯದು. ತುಂಬ ಪ್ರೋಟೀನ್ ಇದೆ ಇದರಲ್ಲಿ, ಬೋನನ್ನ ಸ್ಟ್ರೆಂತ್ ಮಾಡುತ್ತೆ. ವೆಜಿಟೇರಿಯನ್ಸ್ ಆದರೆ ನಿಮಗೆ ಆಲ್ಮೋಸ್ಟ್ ಮಟನನ್ನು ರಿಪ್ಲೇಸ್ ಮಾಡುತ್ತೆ, ಅಷ್ಟು ಒಳ್ಳೆಯದು ಇದು. ಆದಷ್ಟು ವೀಕ್ಲಿ ಒನ್ಸ್ ತಿನ್ನೋದಕ್ಕೆ ಟ್ರೈ ಮಾಡಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಸೋಯಾ ಚಂಕ್ ರೈಸು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಬೇರೆ ಬೇರೆ ರೆಸಿಪೀಸ್ಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.